Hello, good morning students. How are you all? Hope all are fine. Stay home and stay safe. In our last class, we have completed the one important topic, that is cyclic and non-cyclic photophosphorylation. ಎರಡು ಕಾನ್ಸೆಪ್ಟ್ನ ನಾವು ಲಾಸ್ಟ್ ಕ್ಲಾಸಲ್ಲಿ ಕಂಪ್ಲೀಟ್ ಮಾಡಿದ್ವಿ. ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್. ಆ ಟಾಪಿಕ್ ನಿಮಗೆ ತುಂಬ ಚೆನ್ನಾಗಿ ಗೊತ್ತಾಗಿದೆ ಅಂದರೆ ಈ ಟಾಪಿಕ್ ನಿಮಗೆ ಭಾಳ ನೀಟಾಗಿ ಗೊತ್ತಾಗುತ್ತೆ. ಯಾವುದು ಇವತ್ತಿನ ಟಾಪಿಕ್ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಕೆಮಿಆಸ್ಮೋಟಿಕ್ ಹೈಪೋಥೆಸಿಸ್ ಅಂತೇಳಿ ಕರಿತೀವಿ. ಈಗ ಲಾಸ್ಟ್ ಕ್ಲಾಸಲ್ಲಿ ನಾವು ಕಂಪ್ಲೀಟ್ ಮಾಡಿದ್ದು ಸೈಕ್ಲಿಕ್ ಆ್ಯಂಡ್ ನಾನ್ ಸೈಕ್ಲಿಕ್ ಫೋಟೋಫಾಸ್ಫೊರಿಲೇಷನ್. ಸೈಕ್ಲಿಕ್ ಅಂದರೆ ಯಾವ ಥರ ಎಲೆಕ್ಟ್ರಾನ್ಗಳು ಟ್ರಾನ್ಸ್ಪೋರ್ಟ್ ಆಗ್ತಿದೆ, ನಾನ್ ಸೈಕ್ಲಿಕಲ್ಲಿ ಯಾವ ಥರ ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಆಗ್ತಿದೆ. ಸೈಕ್ಲಿಕ್ ಫೋಟೋಫಾಸ್ಫೊರಿಲೇಷನ್ ಅಂದರೆ ಒಂದು ಫೋಟೋ ಸಿಸ್ಟಮ್ ಮಾತ್ರ ಏನಾಗ್ತಿದೆ, ಆ್ಯಕ್ಟಿವ್ ಆಗಿ ರೋಲ್ನ ಕ್ಯಾರಿ ಮಾಡ್ತಾಯಿದೆ. ಯಾವಾಗ ನಾನ್ ಸೈಕ್ಲಿಕ್ ಫೋಟೋಫಾಸ್ಫೊರಿಲೇಷನ್ ಅಂತ ಅಬ್ಸರ್ವ್ ಮಾಡ್ತೀರಾ, ಈ ನಾನ್ ಸೈಕ್ಲಿಕ್ ಫೋಟೋಫಾಸ್ಫೊರಿಲೇಷನ್ಸಲ್ಲಿ ಏನಾಗುತ್ತೆ, ಬೋತ್ ಫೋಟೋ ಸಿಸ್ಟಮ್ 1 ಆ್ಯಂಡ್ ಆಲ್ಸೋ ಫೋಟೋ ಸಿಸ್ಟಮ್ 2 ಬೋತ್ ಆರ್ ಪಾರ್ಟಿಸಿಪೇಟೆಡ್ ಅಂತ ಇನ್ಫಾರ್ಮೇಷನ್ ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ವಿ. ಬಟ್ ಇವತ್ತಿನ ಕ್ಲಾಸಲ್ಲಿ ದಿ ಟಾಪಿಕ್ ಇಸ್ ವೆರಿ ವಂಡರ್ಫುಲ್, ದಟ್ ಈಸ್ ಕೆಮಿಆಸ್ಮೋಟಿಕ್ ಹೈಪೋಥೆಸಿಸ್ ಅಂತೇಳಿ ಕರಿತೀವಿ. ಈಗ ಫಾರ್ ಎಕ್ಸಾಂಪಲ್ ಕೆಮಿಆಸ್ಮೋಟಿಕ್ ಹೈಪೋಥೆಸಿಸ್ ಆ್ಯಕ್ಚುಲಿ ನೇಮೇ ಇಂಡಿಕೇಟ್ ಮಾಡ್ತಿದೆ. ಕೆಮಿ ಮೀನ್ಸ್ ನಂಬರ್ ಆಫ್, ನಾವು ಜನರಲ್ ಆಗಿ ಹೇಳ್ತೀವಿ ಅಂದರೆ ಕೆಮಿಕಲ್ಸ್ ಅಂತೇಳಿ ಕರಿಬೋದು. ಅಂದರೆ ಇಲ್ಲಿ ನಮ್ಮ ಒರಿಜಿನಲ್ ಕಾನ್ಸೆಪ್ಟನ್ನು ಅಬ್ಸರ್ವ್ ಮಾಡ್ತಾ ಹೋದರೆ ನಂಬರ್ ಆಫ್ ಕೆಮಿಕಲ್ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್, ನಂಬರ್ ಆಫ್ ಕೆಮಿಕಲ್ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್, ಹಾಗಾಗಿ ಅದನ್ನು ಕೆಮಿ ಅಂತೇಳಿ ಕರಿತೀವಿ. ಅದೇ ಥರ ಆಸ್ಮೋಟಿಕ್ ಅಂದ್ಕೊಳ್ಳಿ ಸ್ಟೂಡೆಂಟ್ಸ್, ನಿಮಗೆ ಮೀನಿಂಗ್ ಗೊತ್ತಿದೆ. ಆಸ್ಮೋಸಿಸ್ ಅಂದರೆ ಏನಿದೆ, ಸೇಮ್ ಮೀನಿಂಗ್ ನಾವು ಎಲ್ಲಿಗೆ ಹಾಕ್ಬೋದು, ಈಗ ಆಸ್ಮೋಟಿಕ್ಗೆ ಏನು ಮಾಡ್ತೀವಿ, ಕಂಪ್ಲೀಟಾಗಿ ಕಾಪಿ ಮಾಡ್ತೀವಿ ಇಲ್ಲಿ. ಹಾಗಾದರೆ ಇಲ್ಲಿ ಅಬ್ಸರ್ವ್ ಮಾಡ್ತಾ ಕೆಮಿಆಸ್ಮೋಟಿಕ್ ಹೈಪೋಥೆಸಿಸ್ ಅಂದರೆ ಇಲ್ಲಿ ನಾವೇನು ಮಾಡ್ಬೋದು, ನಂಬರ್ ಆಫ್ ಕೆಮಿಕಲ್ ರಿಯಾಕ್ಷನ್ ಅಬ್ಸರ್ವ್ ಮಾಡ್ತೀವಿ. ಅದೇ ಥರ ಪ್ರೋಟಾನ್ ಗ್ರೇಡಿಯೆಂಟು ಅಂದರೆ ಯಾವ ಥರ ಬ್ಯಾಲೆನ್ಸ್ ಆಗುತ್ತೆ ಪ್ರೆಷರು, ಅದನ್ನು ಅಬ್ಸರ್ವ್ ಮಾಡುವಂಥ ಒಂದು ಕಾನ್ಸೆಪ್ಟ್ ಅಂದರೆ ಕೆಮಿಆಸ್ಮೋಟಿಕ್ ಹೈಪೋಥೆಸಿಸ್ ಅಂತೇಳಿ ಕರಿತೀವಿ. ಆ್ಯಕ್ಚುಲಿ ಈ ಕಾನ್ಸೆಪ್ಟ್ ನಾವು ನೋಡುವಂಥ ಮೈನ್ ಇಂಪಾರ್ಟೆಂಟ್ ಥಿಂಗ್ ಅಂದರೆ ಹೌ ATP ಆ್ಯಕ್ಚುಲಿ ಸಿಂಥಸೈಸ್ಡ್. ATP ಆ್ಯಕ್ಚುಲ್ ಆಗಿ ಹೇಗೆ ಸಿಂಥಸಿಸ್ ಆಗುತ್ತೆ, ಯಾಕಂದ್ರೆ ನಾವು ಪ್ರೀವಿಯಸ್ ಕ್ಲಾಸಸ್ಸಲ್ಲೂ ಡಿಸ್ಕಸ್ ಮಾಡಿದ್ದೀವಿ. ATP ಸಿಂಥಸಿಸ್ ಆಯಿತು, NADPH2 ಸಿಂಥಸಿಸ್ ಆಯಿತು, ಎಲ್ಲವೂ ನಾವು ಲಾಸ್ಟ್ ಕ್ಲಾಸಲ್ಲಿ ಸ್ಟಡಿ ಮಾಡಿದ್ದೀವಿ. ಬಟ್ ಈ ಕೆಮಿಆಸ್ಮೋಟಿಕ್ ಹೈಪೋಥೆಸಿಸಲ್ಲಿ ಹೌ ದಿ ATP ಈಸ್ ಆ್ಯಕ್ಚುಲಿ ಫಾರ್ಮ್ಡ್ ಅಂದರೆ ಯಾವಾಗ ಹೇಗೆ ATP ಫಾರ್ಮೇಷನ್ ಆಗುತ್ತೆ ಅಂತ ಹೇಳುವಂಥ ಒಂದು ಕಾನ್ಸೆಪ್ಟ್, ಇಟ್ ಈಸ್ ನಥಿಂಗ್ ಬಟ್ ಕೆಮಿಆಸ್ಮೋಟಿಕ್ ಹೈಪೋಥೆಸಿಸ್ ಅಂತೇಳಿ ಕರಿತೀವಿ. ಹಾಗಾದರೆ ಏನೇನು ಫಿನಾಮಿನಾ ಇದೆ, ಹೇಗೆ ಅರ್ಥ ಮಾಡ್ಕೋಬೋದು ನಾವು ಇದನ್ನು ಅಂದರೆ, ನಿಮ್ಮೆಲ್ಲರಿಗೂ ಕ್ಲೋರೋಪ್ಲಾಸ್ಟ್ ಗೊತ್ತಿದೆ. ಒಂದು ಸಿಂಪಲ್ ಡಯಾಗ್ರಾಮ್ ಕ್ಲೋರೋಪ್ಲಾಸ್ಟ್ ಬರ್ಕೊತೀವಿ ಅಂದರೆ, ಕ್ಲೋರೋಪ್ಲಾಸ್ಟಲ್ಲಿ ಥೈಲಾಕಾಯ್ಡ್ಸ್, ದಿ ಫ್ಲಾಟ್ ಸ್ಟ್ರಕ್ಚರ್ ಅರೇಂಜ್ಡ್ ಒನ್ ಅಬೋವ್ ದಿ ಅದರ್ ಈಸ್ ಕನ್ಸಿಡರ್ ಆಸ್ ಎ ಗ್ರಾನಾ ಥೈಲಾಕಾಯ್ಡ್ ಅಂತೇಳಿ ಕರಿತೀವಿ. ಇದರಲ್ಲಿ ನಾನು ಒಂದು ಥೈಲಾಕಾಯ್ಡ್ನ ಇಲ್ಲಿ ಬರ್ಕೊತೀನಿ, ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ. ಇಟ್ ಈಸ್ ಅನ್ ಸಿಂಗಲ್ ಥೈಲಾಕಾಯ್ಡ್. ಸಿಂಗಲ್ ಥೈಲಾಕಾಯ್ಡ್. ಇದು ಥೈಲಾಕಾಯ್ಡಿನ ಮೆಂಬ್ರೇನ್, ನಿಮಗೂ ಸಹ ಗೊತ್ತಿದೆ. ಓಕೆ, ಕ್ಲೀನಾಗಿ ಅಬ್ಸರ್ವ್ ಮಾಡಿ. ದಿಸ್ ಈಸ್ ಆನ್ ಥೈಲಾಕಾಯ್ಡ್ ಮೆಂಬ್ರೇನ್. ಥೈಲಾಕಾಯ್ಡ್ ಮೆಂಬ್ರೇನ್ನ ಸುತ್ತ ಯಾರು ಪ್ರೆಸೆಂಟ್ ಇರ್ತಾರೆ, ಸ್ಟ್ರೋಮಾ ಅಂತ ಕರಿಬೋದಾ, ಸ್ಟ್ರೋಮಾ. ಇದು ಸಹ ಸ್ಟ್ರೋಮಾ, ಇದು ಸ್ಟ್ರೋಮಾ ಆಗಿರುತ್ತೆ. ಹಾಗೆ ಇದು ಸಹ ಸ್ಟ್ರೋಮಾ ಅಂತ ಇಂಡಿಕೇಟ್ ಮಾಡ್ಬೋದಾ. ಓಕೆ, ಇದು ನಿಮಗೆ ಕಾಣಿಸ್ತಿರೋದು ಯಾವುದು, ಥೈಲಾಕಾಯ್ಡ್ ಮೆಂಬ್ರೇನ್ ಅಂತ ಇಂಡಿಕೇಟ್ ಮಾಡ್ಬೋದಾ. ಕ್ಲೀನಾಗಿ ಅಬ್ಸರ್ವ್ ಮಾಡಿ. ಇದು ಎಂಟೈರ್ ಒನ್ ಪೀಸ್ ಆಫ್ ಥೈಲಾಕಾಯ್ಡ್ನ ಚೂಸ್ ಮಾಡಿದ್ದೀನಿ. ಇಲ್ಲಿ ನಿಮಗೆ ಕಾಣಿಸ್ತಿರೋದು ಔಟರ್ ಮತ್ತು ಇನ್ನರ್ ಥೈಲಾಕಾಯ್ಡ್ ಮೆಂಬ್ರೇನ್. ಹಾಗಾದರೆ ಈ ಲೊಕೇಶನ್ ಏನಂತ ಕರಿತೀರಾ, ಇಟ್ ಈಸ್ ನಥಿಂಗ್ ಬಟ್ ಲುಮೆನ್ ಆಫ್ ಥೈಲಾಕಾಯ್ಡ್ ಅಂತ ಕರಿಬೋದಾ. ದಿ ಸೆಂಟರ್ ಪೋರ್ಷನ್ ಆಫ್ ದಿ ಥೈಲಾಕಾಯ್ಡ್ ಈಸ್ ಕನ್ಸಿಡರ್ ಆಸ್ ಎ ಲುಮೆನ್ ಆಫ್ ಥೈಲಾಕಾಯ್ಡ್ ಅಂತ ಇಂಡಿಕೇಟ್ ಮಾಡ್ತಿದ್ದೀವಿ. ಇದು ಥೈಲಾಕಾಯ್ಡ್ ಮೆಂಬ್ರೇನ್. ಆ್ಯಂಡ್ ಇದರ ಸುತ್ತ ಸರೌಂಡಿಂಗ್ ಇರುವಂಥ ಪೋರ್ಷನ್ ಯಾವುದು ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಸ್ಟ್ರೋಮಾ ಅಂತೇಳಿ ಏನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಹಾಗಾದರೆ ಪ್ರೋಸೆಸ್ ನೋಡಿ ಯಾವ ಥರ ಅಬ್ಸರ್ವ್ ಮಾಡ್ಬೋದು ಅಂದರೆ, ಆಲ್ರೆಡಿ ನಿಮ್ಮೆಲ್ಲರಿಗೂ ಗೊತ್ತಿದೆ, ಯಾವಾಗ ನಾವು ಥೈಲಾಕಾಯ್ಡ್ ಮೆಂಬ್ರೇನ್ ಅಬ್ಸರ್ವ್ ಮಾಡ್ತೀವಿ, ಈ ಥೈಲಾಕಾಯ್ಡ್ ಮೆಂಬ್ರೇನಲ್ಲಿ ಫೋಟೋಸಿಸ್ಟಮ್ 2 ನ ಪಿಕ್
P680 ಅಂತಲೂ ಕರಿಬೋದಾ. 680 ವೇವ್ ಲೆಂತ್ ಆಫ್ ನ್ಯಾನೋಮೀಟರ್ ವೇವ್ ಲೆಂತ್ನ ಏನು ಮಾಡುತ್ತೆ, ರಿಸೀವ್ ಮಾಡುತ್ತೆ, ಲೈಟ್ನ ಅಬ್ಸರ್ವ್ ಮಾಡುತ್ತೆ. ಆ್ಯಂಡ್ ಆಲ್ಸೋ ದ ಕಂಟೈನ್ ಫೋಟೋ ಸಿಸ್ಟಮ್ 1 ಸಹ ಪ್ರೆಸೆಂಟ್ ಇದೆ. ಫೋಟೋ ಸಿಸ್ಟಮ್ 1 P700 ಅಂತ ಇಂಡಿಕೇಟ್ ಮಾಡ್ಬೋದಾ. ಇಟ್ ಕ್ಯಾನ್ ಅಬ್ಸರ್ವ್ 700 ನ್ಯಾನೋಮೀಟರ್ ವೇವ್ ಲೆಂತ್ ಆಫ್ ಲೈಟ್ನ ಏನು ಮಾಡುತ್ತೆ, ಅಬ್ಸರ್ವ್ ಮಾಡುತ್ತೆ. ಓಕೆ, 2 ಸಿಸ್ಟಮ್ ಆಯಿತು. ಫೋಟೋ ಸಿಸ್ಟಮ್ 1 ಆಯಿತು, ಫೋಟೋ ಸಿಸ್ಟಮ್ 2 ಆಯಿತು, ಮತ್ತು 1 ಆಯಿತು. ಅದೇ ಥರ ಇನ್ನೊಂದು ಇನ್ಫಾರ್ಮೇಷನ್ ನಾವಿಲ್ಲಿ ಅಬ್ಸರ್ವ್ ಮಾಡ್ತಾ ಹೋದರೆ, ನಿಮ್ಮೆಲ್ಲರಿಗೂ ನಾನು ಪ್ರೀವಿಯಸ್ ಕ್ಲಾಸಸ್ಸಲ್ಲಿ ಪ್ರತಿ ಕ್ಲಾಸಲ್ಲಿ ಹೇಳ್ತಾ ಇದ್ದೀನಿ, ಫೋಟೋಲೈಸಿಸ್ ಆಫ್ ವಾಟರ್ ಅಂತ ನಿಮಗೊಂದು ಕಾನ್ಸೆಪ್ಟ್ ಗೊತ್ತಿದೆ. ಫೋಟೋಲೈಸಿಸ್ ಆಫ್ ವಾಟರ್ ಅಂದ ಕೂಡಲೇ ನಮಗೆ ಬರುವಂಥ ಇನ್ಫಾರ್ಮೇಷನ್ ಅಂದರೆ, ವಾಟರು ಯಾವ ಥರ ಬ್ರೇಕ್ ಡೌನ್ ಆಗುತ್ತೆ. ಯಾವಾಗ ವಾಟರು ಬ್ರೇಕ್ ಡೌನ್ ಆಗುತ್ತೆ, ಇಟ್ ಪ್ರೊಡ್ಯೂಸಸ್ 4H ಪ್ಲಸ್ ಆಕ್ಸಿಜನ್ ಪ್ಲಸ್ 4 ಎಲೆಕ್ಟ್ರಾನ್ಸ್. ಇದಿಷ್ಟು ಫಾರ್ಮೇಷನ್ ಆಗುತ್ತೆ ಅಂತ ನಿಮಗೆ ಗೊತ್ತಿದೆ. ಈ ಎಲೆಕ್ಟ್ರಾನ್ಸ್ ಏನಾಗುತ್ತೆ, ಎಸ್ಪೆಷಲಿ ಎಲೆಕ್ಟ್ರಾನ್ ಫಾರ್ಮೇಷನ್ ಆಗಿ ಆ್ಯಂಡ್ ದೇ ಆರ್ ಅಸೋಸಿಯೇಟೆಡ್ ವಿತ್ ದಿ ಫೋಟೋ ಸಿಸ್ಟಮ್ 2 ಜೊತೆಗೆ ಏನಾಗುತ್ತೆ, ಅಸೋಸಿಯೇಟ್ ಆಗುತ್ತೆ. ದಟ್ ಮೀನ್ಸ್ ಇಟ್ ಈಸ್ ಬೈಂಡ್ ವಿತ್ ದಿ P680 ಅಂತ ಬರೀಬೋದಾ, ಒಂದು ಥಿಂಗ್. ಅದೇ ಥರ ಇಲ್ಲಿ ಪ್ರೊಡ್ಯೂಸ್ ಆಗಿರುವಂಥ ಆಕ್ಸಿಜನ್ ಏನಾಗುತ್ತೆ, ದಿಸ್ ಆಕ್ಸಿಜನ್ ಇಸ್ ಫೈನಲಿ ವಿಚ್ ಈಸ್ ರಿಲೀಸ್ಡ್ ಡ್ಯೂರಿಂಗ್ ದಿ ಟೈಮ್ ಆಫ್, ಯಾವ ಟೈಮಲ್ಲಿ ರಿಲೀಸ್ ಆಗುತ್ತೆ, ರೆಸ್ಪಿರೇಷನ್ ಟೈಮಲ್ಲಿ ಆಕ್ಸಿಜನ್ ರಿಲೀಸ್ ಆಯಿತು. ಎಲೆಕ್ಟ್ರಾನು P680 ಜೊತೆ ಏನಾಯಿತು, ಅಸೋಸಿಯೇಟ್ ಆಯಿತು. ಹಾಗಾದರೆ ಇಲ್ಲಿ ನಾವು 4H ಪ್ಲಸ್ ಏನು ಹೈಡ್ರೋಜನ್ ಇದೆ, ನಾವು ಅದನ್ನು ಪ್ರೋಟಾನ್ ಅಂತ ಕರಿಬೋದಾ, ಪ್ರೋಟಾನ್ ಅಂತಲೂ ಕರಿಬೋದು, ಆರ್ ಹೈಡ್ರೋಜನ್ ಅಂತಲೂ ಯೂಸ್ ಮಾಡ್ತೀವಿ. ದಿಸ್ ಹೈಡ್ರೋಜನ್ ವಿಚ್ ಇಸ್ ಪಾರ್ಟಿಸಿಪೇಟೆಡ್ ಇನ್ ದಿ ಫಾರ್ಮೇಷನ್ ಆಫ್ ATP ಫಾರ್ಮೇಷನ್ಗೆ ಏನು ಮಾಡುತ್ತೆ, ಸಪೋರ್ಟ್ ಮಾಡುತ್ತೆ. ಆ್ಯಂಡ್ ದಟ್ ಪ್ರೋಸೆಸ್ ಈಸ್ ಕನ್ಸಿಡರ್ಡ್ ಆಸ್ ಆರ್ they are involved in the formation of ATP, and that's why they are considered as a chemi-osmotic hypothesis ಅಂತೇಳಿ ಕರಿತೀವಿ. ಅಂದರೆ ಇದು ನಿಮಗೆ ಬೇಕಾಗಿರುವಂಥ ಒಂದು ಇನ್ಫಾರ್ಮೇಷನ್. ನಾನು ಪ್ರೀವಿಯಸ್ ಕ್ಲಾಸಸ್ಸಲ್ಲಿ ನಿಮಗೆ ಹೇಳಿದ್ದೆ, ಫೋಟೋಲೈಸಿಸ್ ಆಫ್ ವಾಟರ್ ಅಂದರೆ ವಾಟರ್ ಸ್ಪ್ಲಿಟ್ ಆಗುತ್ತೆ. ವಾಟರ್ ಎಲ್ಲಿ ಸ್ಪ್ಲಿಟ್ ಆಗುತ್ತೆ, ಲುಮೆನ್ ಆಫ್ ದಿ ಥೈಲಾಕಾಯ್ಡಲ್ಲಿ ಏನಾಗುತ್ತೆ, ವಾಟರ್ ಸ್ಪ್ಲಿಟ್ ಆಗುತ್ತೆ. ಯಾವಾಗ ವಾಟರ್ ಸ್ಪ್ಲಿಟ್ ಆಗುತ್ತೆ, ಇಟ್ ಪ್ರೊಡ್ಯೂಸಸ್ ಏನೇನು ಪ್ರೊಡ್ಯೂಸ್ ಮಾಡುತ್ತೆ, ಹೈಡ್ರೋಜನ್ ಮಾಲಿಕ್ಯೂಲ್ ಪ್ರೊಡ್ಯೂಸ್ ಆಗುತ್ತೆ, ಆಕ್ಸಿಜನ್ ಮಾಲಿಕ್ಯೂಲ್ ಪ್ರೊಡ್ಯೂಸ್ ಆಗುತ್ತೆ, ಎಲೆಕ್ಟ್ರಾನ್ಗಳು ಪ್ರೊಡ್ಯೂಸ್ ಆಗುತ್ತೆ. ಇದಿಷ್ಟು ಪ್ರೊಡ್ಯೂಸ್ ಆಗೋದು ಯಾವಾಗ, ವಾಟರ್ ಮಾಲಿಕ್ಯೂಲು ಸ್ಪ್ಲಿಟ್ ಆದಾಗ. ಯಾವಾಗ ವಾಟರ್ ಮಾಲಿಕ್ಯೂಲು ಸ್ಪ್ಲಿಟ್ ಆಗುತ್ತೆ, ಆ ಕಾನ್ಸೆಪ್ಟಿಗೆ ನಾವೇನಂತ ಕರಿತೀವಿ, ಫೋಟೋಲೈಸಿಸ್ ಆಫ್ ವಾಟರ್ ಅಂತೇಳಿ ಇಂಡಿಕೇಟ್ ಮಾಡ್ತೀವಿ. ಹಾಗಾದರೆ ಈಗ ಇಲ್ಲಿ 3 ಪ್ರಾಡಕ್ಟ್ಗಳು ಫಾರ್ಮೇಷನ್ ಆಯಿತು. ಈ 3 ಪ್ರಾಡಕ್ಟ್ಗಳು ಫಾರ್ಮೇಷನ್ ಆಗಬೇಕಾದ್ರೆ ಇಲ್ಲಿ ಎಲೆಕ್ಟ್ರಾನ್ ಏನಾಗುತ್ತೆ, ಫೋಟೋ ಸಿಸ್ಟಮ್ 2 ಅಥವಾ 680 ಜೊತೆ ಏನಾಯಿತು, ಅಸೋಸಿಯೇಟ್ ಆಯಿತು. ಅದೇ ಥರ ಆಕ್ಸಿಜನ್ ಏನಾಗುತ್ತೆ, ಡ್ಯೂರಿಂಗ್ ದಿ ಟೈಮ್ ಆಫ್ ರೆಸ್ಪಿರೇಷನ್ ಟೈಮಲ್ಲಿ ರಿಲೀಸ್ ಆಯಿತು, ಸೆಕೆಂಡ್ ಥಿಂಗ್. ಅದೇ ಥರ ಈ ಹೈಡ್ರೋಜನ್ ಮಾಲಿಕ್ಯೂಲ್ ಏನಾಗುತ್ತೆ, ವಿಚ್ ಈಸ್ ಹೆಲ್ಪ್ಫುಲ್ ಫಾರ್ NADPH2 ಫಾರ್ಮೇಷನ್ಗೂ ಸಪೋರ್ಟ್ ಮಾಡುತ್ತೆ. ಅಟ್ ದಿ ಸೇಮ್ ಟೈಮ್ ಇಟ್ ಈಸ್ ಆಲ್ಸೋ ಇನ್ವಾಲ್ವ್ಡ್ ಇನ್ ದಿ ಫಾರ್ಮೇಷನ್ ಆಫ್ ATP ಫಾರ್ಮೇಷನ್ಗೆ ಏನು ಮಾಡುತ್ತೆ, ಸಪೋರ್ಟ್ ಮಾಡುತ್ತೆ. ಹಾಗಾಗಿ ನಾವು ಈ ಕಾನ್ಸೆಪ್ಟಲ್ಲಿ ದಟ್ ಎಂಟೈರ್ ಸೀಕ್ವೆನ್ಸ್ ಈಸ್ ಕನ್ಸಿಡರ್ಡ್ ಆಸ್ ಎ ಕೆಮಿ-ಆಸ್ಮೋಟಿಕ್ ಹೈಪೋಥಿಸಿಸ್ ಅಂತೇಳಿ ಕರಿತೀವಿ. ಹಾಗಾದರೆ ಹೇಗೆ, ಆ ಇನ್ಫಾರ್ಮೇಷನ್ ನಿಮ್ಗೆ ಗೊತ್ತಿರಬೇಕು, ಕ್ಲೀನಾಗಿ ನೋಟ್ ಮಾಡ್ಕೊಳ್ಳಿ. ಪ್ರೀವಿಯಸ್ ಕ್ಲಾಸಲ್ಲಿ ನೀವು ಅದನ್ನು ನೋಟ್ ಮಾಡ್ಕೊಂಡಿರೋ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಈಗ ನೋಡಿ ನೆಕ್ಸ್ಟ್ ಯಾವ ಥರ ಅಂದರೆ, ಈಗ ಫೋಟೋ ಸಿಸ್ಟಮ್ 2 ಇದೆ. ಈ ಫೋಟೋ ಸಿಸ್ಟಮ್ 2 ಎಲ್ಲಿದೆ, ವಿಚ್ ಈಸ್ ಪ್ರೆಸೆಂಟ್ ಇನ್ ದಿ ಮೆಂಬ್ರೇನ್ ಆಫ್ ಥೈಲಾಕಾಯ್ಡ್. ಮೆಂಬ್ರೇನ್ ಆಫ್ ಥೈಲಾಕಾಯ್ಡಲ್ಲಿ ಫೋಟೋ ಸಿಸ್ಟಮ್ 2ನ ಏನು ಮಾಡಿದ್ದೀನಿ, ಇಂಡಿಕೇಟ್ ಮಾಡಿದ್ದೀನಿ. ಇದರ ಹತ್ರ ಒಂದೇನಾಗಿದೆ, ಎಲೆಕ್ಟ್ರಾನು ಪ್ರೆಸೆಂಟ್ ಇದೆ. ಗೊತ್ತಾಗ್ತಿದೆಯಲ್ವಾ, ಯಾವಾಗ sunlight absorb ಆಯಿತು, electron get excited and which is accepted by electron acceptor is considered as a PQ ಅಂತೇಳಿ ಕರಿತೀವಿ. PQ ಅಂದರೆ ನಿಮಗೆ ಗೊತ್ತಿದೆ, ಪ್ಲಾಸ್ಟೋಕ್ವಾನಿನ್ ಅಂತೇಳಿ ಇಂಡಿಕೇಟ್ ಮಾಡ್ತೀವಿ. ನಾನು ಪ್ರೀವಿಯಸ್ ಕ್ಲಾಸಲ್ಲಿ ನಿಮಗೆ ಹೇಳಿದ್ದೀನಿ, ಪ್ಲಾಸ್ಟೋಕ್ವಾನಿನ್ ಅಂತೇಳಿ ಏನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಈ ಎಲೆಕ್ಟ್ರಾನ್ನ ಯಾರು ರಿಸೀವ್ ಮಾಡಿಕೊಂಡ್ರು, ಪ್ಲಾಸ್ಟೋಕ್ವಾನಿನ್ ಏನು ಮಾಡಿದ್ರು, ರಿಸೀವ್ ಮಾಡಿಕೊಂಡ್ರು. ಹಾಗಾದರೆ ಇಲ್ಲಿ ಒಂದು ಇಂಪಾರ್ಟೆಂಟ್ ಪ್ರಾಪರ್ಟಿ ನೋಡಿ, ದೀಸ್ ಪ್ಲಾಸ್ಟೋಕ್ವಾನಿನ್ ಏನು ಇಂಡಿಕೇಟ್ ಮಾಡ್ತಿದ್ದೀರಾ, ದೀಸ್ ಪ್ಲಾಸ್ಟೋಕ್ವಾನಿನ್ ವಿಚ್ ಈಸ್ ಹೆಲ್ಪ್ಫುಲ್ ಫಾರ್ ಟ್ರಾನ್ಸ್ಪೋರ್ಟೇಷನ್ ಆಫ್ ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟೇಷನ್ಗೆ ಏನು ಮಾಡ್ತಿದೆ, ಸಪೋರ್ಟ್ ಮಾಡ್ತಿದೆ. ಅಟ್ ದಿ ಸೇಮ್ ಟೈಮ್ ವಿಚ್ ಈಸ್ ಹೆಲ್ಪ್ಫುಲ್ ಫಾರ್ ದಿ ಟ್ರಾನ್ಸ್ಪೋರ್ಟೇಷನ್ ಆಫ್
ಹೆಲ್ಪ್ಫುಲ್ ಫಾರ್ ದಿ ಟ್ರಾನ್ಸ್ಪೋರ್ಟೇಷನ್ ಆಫ್ ಪ್ರೋಟಾನ್ ಆರ್ H ಪ್ಲಸ್ ಅಂತ ಕರಿಬೋದಾ, ಪ್ರೋಟಾನ್ ಆರ್ H ಪ್ಲಸ್ ಫ್ರಮ್ ಸ್ಟ್ರೋಮಾ ಟು ದಿ ಲುಮೆನ್. ಅಂದರೆ ಈಗ ನೀಟಾಗಿ ಅರ್ಥ ಮಾಡ್ಕೊಳ್ಳಿ, ಎರಡು ಕೆಲಸ ಮಾಡ್ತಿದೆ ಪಿ ಕ್ಯೂ. ಇಲ್ಲಿ ಎಕ್ಸೈಟ್ ಆಗಿರುವಂಥ ಎಲೆಕ್ಟ್ರಾನು ಪಿ ಕ್ಯೂ ಜೊತೆ ಏನಾಯಿತು ಕಂಬೈಂಡ್ ಆಯಿತು. ಈ ಎಲೆಕ್ಟ್ರಾನ್ಗಳ ಟ್ರಾನ್ಸ್ಪೋರ್ಟೇಷನ್ಗೆ ಯಾರು ಸಪೋರ್ಟ್ ಮಾಡ್ತೀರಾ, ಪಿ ಕ್ಯೂ ಏನು ಮಾಡ್ತಿದೆ ಸಪೋರ್ಟ್ ಮಾಡ್ತಿದೆ, ಒಂದು ಫಂಕ್ಷನ್ ಆಯಿತು. ಅಟ್ ದಿ ಸೇಮ್ ಟೈಮ್ ಸ್ಟ್ರೋಮಾದಲ್ಲೂ ಏನಾಗಿರುತ್ತೆ ಹೈಡ್ರೋಜನ್ನು ಪ್ರೆಸೆಂಟ್ ಇದೆ. ಈ ಹೈಡ್ರೋಜನ್ನ ಏನು ಮಾಡುತ್ತೆ ಸ್ಟ್ರೋಮಾದಿಂದ ಪಿ ಕ್ಯೂ ಏನು ಮಾಡುತ್ತೆ ವಿಚ್ ಈಸ್ ಟ್ರಾನ್ಸ್ಪೋರ್ಟೆಡ್ ಟುವರ್ಡ್ಸ್ ದಿ, ಯಾವುದರ ಒಳಗಡೆ ಟ್ರಾನ್ಸ್ಪೋರ್ಟ್ ಮಾಡ್ತು, ಲುಮೆನ್ನ ಒಳಗಡೆ ಟ್ರಾನ್ಸ್ಪೋರ್ಟೇಷನ್ಗೆ ಸಪೋರ್ಟ್ ಮಾಡ್ತಿರೋದು ಯಾರು, ಪಿ ಕ್ಯೂ. ಪ್ಲಾಸ್ಟೋಕ್ ವ್ಯಾನಿನ್ ಅಂತೇಳಿ ಏನು ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ. ಎರಡು ಫಂಕ್ಷನ್ನ ಕ್ಯಾರಿ ಮಾಡ್ತಿದೆ. ಒನ್ ಈಸ್ ವಿಚ್ ಈಸ್ ಹೆಲ್ಪ್ಫುಲ್ ಫಾರ್ ದಿ ಟ್ರಾನ್ಸ್ಪೋರ್ಟೇಷನ್ ಆಫ್ ಎಲೆಕ್ಟ್ರಾನ್ ಆ್ಯಂಡ್ ಆಲ್ಸೋ ವಿಚ್ ಈಸ್ ಹೆಲ್ಪ್ಫುಲ್ ಫಾರ್ ಟ್ರಾನ್ಸ್ಪೋರ್ಟೇಷನ್ ಆಫ್ ಪ್ರೋಟಾನ್ ಆರ್ H ಪ್ಲೇಸ್ ಫ್ರಮ್ ಸ್ಟ್ರೋಮಾ ಟು ದಿ ಲುಮೆನ್ ಆಫ್ ದಿ ಥೈಲಕಾಯ್ಡ್. ಈಗ ಟ್ರಾನ್ಸ್ಪೋರ್ಟೇಷನ್ಗೆ ಪಿ ಕ್ಯೂ ಏನು ಮಾಡ್ತಿದೆ ಸಪೋರ್ಟ್ ಮಾಡ್ತಿದೆ. ಹಾಗಾದರೆ ಲುಮೆನ್ ಒಳಗೆ ಏನಾಯ್ತು, ಈಗ ಹೈಡ್ರೋಜನ್ ನಂಬರ್ ಇನ್ಕ್ರೀಸ್ ಆಯಿತು 1 ಪಾಯಿಂಟು. ಅಟ್ ದಿ ಸೇಮ್ ಟೈಮ್ ಈಗ ಇಲ್ಲಿಂದ ನೋಡಿ ಎಲೆಕ್ಟ್ರಾನ್ ಎಲ್ಲಿಗೆ ಮೂವ್ ಆಗಿದೆ, ಇಲ್ಲಿರುವಂಥ ಎಲೆಕ್ಟ್ರಾನ್ ಏನಾಯಿತು ಪಿ ಕ್ಯೂಗೆ ಏನಾಗಿದೆ ಎಲೆಕ್ಟ್ರಾನು ರೀಚ್ ಆಗಿದೆ. ಹಾಗಾದರೆ ಇಲ್ಲಿಗೆ ಎಲೆಕ್ಟ್ರಾನ್ ಇಲ್ಲಿಂದ ಬರಬೇಕು, ಅಗೇನ್ ಲುಮೆನ್ನಿಂದನೇ ಎಲೆಕ್ಟ್ರಾನು ಒಳಗಡೆ ಹೋಗಬೇಕು. ಇಲ್ಲಿಗೆ ಎಲೆಕ್ಟ್ರಾನ್ ಹೆಂಗೆ ಬರುತ್ತೆ, ಈಗ ಅಗೇನ್ ಸೇಮ್ ಕಾನ್ಸೆಪ್ಟ್ ಅಲ್ಲಿದೆಯಲ್ಲ, ವಾಟರ್ ಮಾಲಿಕ್ಯೂಲ್ ಏನಾಯಿತು ಸ್ಪ್ಲಿಟ್ ಆಯಿತು. ಸ್ಪ್ಲಿಟ್ ಆದ ಕೂಡಲೇ ದೆ ಪ್ರೊಡ್ಯೂಸಸ್ ದಿ ಎಲೆಕ್ಟ್ರಾನ್. ದಟ್ ಎಲೆಕ್ಟ್ರಾನ್ ಎಂಟರ್ ಇನ್ ಟು ದಿ ಯಾವುದ್ರೊಳಗೆ ಎಂಟರ್ ಆಯಿತು P680 ಒಳಗೆ ಏನಾಯಿತು ಎಂಟರ್ ಆಯಿತು, ಎಲೆಕ್ಟ್ರಾನು ಪ್ರೊವೈಡ್ ಆಯಿತು. ಅಟ್ ದಿ ಸೇಮ್ ಟೈಮ್ ಆಕ್ಸಿಜನ್ನು ಸಹ ಪ್ರೊಡ್ಯೂಸ್ ಆಗಿದೆ. ಆ ಆಕ್ಸಿಜನ್ ಏನಾಗುತ್ತೆ ರೆಸ್ಪಿರೇಷನಲ್ಲಿ ಯುಟಿಲೈಸ್ ಆಗುತ್ತೆ. ಸೆಕೆಂಡ್ ಒನ್ ಈಸ್ ಓವರ್. ಅಟ್ ದಿ ಸೇಮ್ ಟೈಮ್ ದೆ ಪ್ರೊಡ್ಯೂಸಸ್ ದಿ ಏನ ಪ್ರೊಡ್ಯೂಸ್ ಮಾಡ್ತಿದೆ, ಹೈಡ್ರೋಜನ್ನ ಪ್ರೊಡ್ಯೂಸ್ ಮಾಡ್ತಿದೆ. ಹಾಗಾದರೆ ನೋಡಿ ಈಗ ಲುಮೆನ್ನಲ್ಲಿ ಹೈಡ್ರೋಜನ್ಗಳ ನಂಬರು ಜಾಸ್ತಿ ಆಗ್ತಿದೆ. ಹೆಂಗೆ ಜಾಸ್ತಿ ಆಗ್ತಿದೆ ಅಂದರೆ ಈ ಪಿ ಕ್ಯೂ ಏನು ಮಾಡ್ತಿದೆ ಸ್ಟ್ರೋಮಾದಲ್ಲಿರುವಂಥ ಹೈಡ್ರೋಜನ್ನು ಲುಮೆನಿಗೆ ತಂದು ಹಾಕ್ತು 1 ಪಾಯಿಂಟು. ಅಟ್ ದಿ ಸೇಮ್ ಟೈಮ್ ಇದಕ್ಕೆ ಎಲೆಕ್ಟ್ರಾನ್ ಬೇಕು ಅಂದರೆ ವಾಟರ್ ಮಾಲಿಕ್ಯೂಲು ಸ್ಪ್ಲಿಟ್ ಆಗಬೇಕು. ವಾಟರ್ ಮಾಲಿಕ್ಯೂಲ್ ಸ್ಪ್ಲಿಟ್ ಆಗೋದಲ್ಲಿ ಲುಮೆನ್ ಒಳಗೆ ಏನಾಗುತ್ತೆ ಸ್ಪ್ಲಿಟ್ ಆಗುತ್ತೆ. ಯಾವಾಗ ವಾಟರ್ ಮಾಲಿಕ್ಯೂಲ್ ಸ್ಪ್ಲಿಟ್ ಆಗುತ್ತೆ ಬಂದಿರುವಂಥ ಎಲೆಕ್ಟ್ರಾನ್ನ PS2 ಯೂಸ್ ಮಾಡಿಕೊಂಡು ಆಕ್ಸಿಜನ್ನು ರೆಸ್ಪಿರೇಷನ್ ಟೈಮಲ್ಲಿ ರಿಲೀಸ್ ಆಯಿತು. ರಿಮೈನಿಂಗ್ ಹೈಡ್ರೋಜನ್ ಏನಾಗುತ್ತೆ ಇದರ ಒಳಗಡೆ ಏನಾಗುತ್ತೆ ಅಬ್ಸರ್ವ್ ಮಾಡ್ತೀವಿ. 1 ಪಾಯಿಂಟ್ ಆಯಿತು. ಓಕೆ, ನೆಕ್ಸ್ಟ್ ಅಬ್ಸರ್ವ್ ಮಾಡ್ತಾ ಈ ಪಿ ಕ್ಯೂಲಿರುವಂಥ ಎಲೆಕ್ಟ್ರಾನ್ ನೆಕ್ಸ್ಟ್ ಎಲ್ಲಿಗೆ ಹೋಗಬೇಕು ಎಲ್ಲರಿಗೂ ನಿಮಗೆ ಗೊತ್ತಿದೆ. ಇಟ್ ಈಸ್ ಟ್ರಾನ್ಸ್ಫರ್ ಟು ದಿ ಸೈಟೋಕ್ರೋಮ್ B6 ಆ್ಯಂಡ್ ಆಲ್ಸೋ F. ಎರಡು ಡಿಫ್ರೆಂಟ್ ಎಲೆಕ್ಟ್ರಾನ್ ಕ್ಯಾರಿಯರು. ಇಲ್ಲಿರುವಂಥ ಎಲೆಕ್ಟ್ರಾನ್ ಈಗ ಎಲ್ಲಿಗೋಯ್ತು ಸೈಟೋಕ್ರೋಮ್ B6. ಸೈಟೋಕ್ರೋಮ್ B6 ಇಂದ ಎಲ್ಲಿಗೆ ಹೋಗುತ್ತೆ ಸೈಟೋಕ್ರೋಮ್ Fಗೆ ಏನಾಯಿತು ಎಲೆಕ್ಟ್ರಾನು ಟ್ರಾನ್ಸ್ಫರ್ ಆಯಿತು. ಹಾಗಾದರೆ ನಾವು ಇಲ್ಲಿ ಇಂಡಿಕೇಟ್ ಮಾಡ್ತಾ ಇದನ್ನು ಸೈಟೋಕ್ರೋಮ್ B6 ಅಥವಾ F ಅಂತ ಕರಿಬೋದಾ. ಇದರ ಒಳಗಡೆ ಏನಾಯಿತು ಎಲೆಕ್ಟ್ರಾನ್ ಬಂತು. ಇಲ್ಲಿರುವಂಥ ಎಲೆಕ್ಟ್ರಾನು ನೆಕ್ಸ್ಟ್ ಎಲ್ಲಿಗೆ ಹೋಗುತ್ತೆ ಈಗ ಇಟ್ ಈಸ್ ರಿಸೀವ್ಡ್ ಬೈ ಯಾರು ರಿಸೀವ್ ಮಾಡಿಕೊಂಡ್ರು PC ಅಂದರೆ ನಿಮಗೆ ಗೊತ್ತಿದೆ ಪ್ಲಾಸ್ಟೋಸಯನಿನ್ ಅಂತೇಳಿ ಕರಿತೀವಿ. ಪ್ಲಾಸ್ಟೋಸಯನಿನ್ಗೆ ಇನ್ನೊಂದು ನಾವು ನೇಮಿಂಗ್ ಕೊಡಿದ್ದಾರೆ. ಇಟ್ ಈಸ್ ಅನ್ ಕನೆಕ್ಟಿಂಗ್ ಬ್ರಿಡ್ಜ್ ಬಿಟ್ವೀನ್ ದಿ PS1 ಆ್ಯಂಡ್ ಆಲ್ಸೋ PS2 ಮತ್ತು PS1 ನಡುವೆ ಇರುವಂತಹ ಒಂದು ಕನೆಕ್ಟಿಂಗ್ ಬ್ರಿಡ್ಜ್ ಅಂತೇಳಿ ನಾವೇನು ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ. ಈ PC ಇಂದ ನೆಕ್ಸ್ಟ್ ಏನಾಗುತ್ತೆ ನೋಡಿ ಅಗೈನ್ ಸನ್ಲೈಟ್ ವೇವ್ ಲೆಂತ್ ಆಫ್ ಲೈಟ್ನ ಯಾರು ರಿಸೀವ್ ಮಾಡಿಕೊಂಡ್ರು PS1 ಏನು ಮಾಡ್ತು ರಿಸೀವ್ ಮಾಡ್ಕೊಳ್ತು. PS1 ರಿಸೀವ್ ಮಾಡಿದ ಕೂಡಲೇ ಎಲೆಕ್ಟ್ರಾನ್ ಗೆಟ್ ಎಕ್ಸೈಟೆಡ್. ಆ ಎಲೆಕ್ಟ್ರಾನ್ನ ರಿಸೀವ್ ಮಾಡ್ಕೊಂಡಿದ್ದು ಯಾರು FD ಫೆರಿಡಾಕ್ಸಿನ್ ಅಂತ ಕರಿಬೋದಾ. ಫೆರಿಡಾಕ್ಸಿನ್ಗೆ ಏನಾಯ್ತು ಈಗ ಯಾರು ಟ್ರಾನ್ಸ್ಫರ್ ಆದರು ಎಲೆಕ್ಟ್ರಾನ್. ಹಾಗಾದರೆ ಇಲ್ಲಿಗೆ ಎಲೆಕ್ಟ್ರಾನ್ ಕೊಡೋದು ಯಾರು PC ಏನು ಮಾಡ್ತೋ ಎಲೆಕ್ಟ್ರಾನ ಪ್ರೊವೈಡ್ ಮಾಡ್ತೋ. ಪ್ರೀವಿಯಸ್ ಕ್ಲಾಸಲ್ಲಿ ಆಲ್ರೆಡಿ ನೀವು ಡಿಸ್ಕಸ್ ಮಾಡಿದ್ದೀರ ಇದನ್ನು. ಈಗ PS1ಗೆ ಎಲೆಕ್ಟ್ರಾನ್ಸ್ ಬಂತು, ಬಟ್ ಆದರೆ ಮುಂಚೆ ಇರುವಂಥ ಎಲೆಕ್ಟ್ರಾನ್ ಎಲ್ಲಿಗೆ ಹೋಗಿದೆ FDಗೆ ಹೋಗಿದೆ. ಅದೇ ಥರ ಇದರ ಮೆಂಬ್ರೇನಲ್ಲಿ ವಿ ಹ್ಯಾವ್ ಟು ಒಬ್ಸರ್ವ್ ದಿ NADPನ ನಾವೇನು ಮಾಡ್ತೀವಿ ಅಬ್ಸರ್ವ್ ಮಾಡ್ತೀವಿ. ದಿಸ್ NADP ಸಿಂಥಟೈಸ್ ಎನ್ಸೈಮ್ ವಿಚ್ ಈಸ್ ಹೆಲ್ಪ್ಫುಲ್ ಫಾರ್ ಫಾರ್ಮೇಷನ್ ಆಫ್ NADPH2 ಫಾರ್ಮೇಷನ್ಗೆ ಏನು ಮಾಡ್ತದೆ ಸಪೋರ್ಟ್ ಮಾಡ್ತದೆ. ಅಂದರೆ ಓವರಾಲ್ ನೋಡಿ ಇಲ್ಲಿ ಎಲೆಕ್ಟ್ರಾನ್ಗಳು ಟ್ರಾನ್ಸ್ಪೋರ್ಟ್ ಆಗ್ತದೆ. ಎಲೆಕ್ಟ್ರಾನು ಟ್ರಾನ್ಸ್ಪೋರ್ಟ್ ಆಗಬೇಕಾದ್ರೆ ಫೈನಲಿ ಏನಾಯಿತು ಮೆಂಬ್ರೇನಲ್ಲಿ ಆರ್ ಸ್ಟ್ರೋಮಾದಲ್ಲಿ ನಾವೇನು ಅಬ್ಸರ್ವ್ ಮಾಡ್ತಿದ್ದೀವಿ ಅಂದರೆ NADPH2 ಏನಾಯಿತು ಫಾರ್ಮೇಷನ್ ಆಯಿತು. ಅಂದರೆ ಇಲ್ಲಿ ಹೈಡ್ರೋಜನ್ ಇದಕ್ಕೆ NADPಗೆ ಹೈಡ್ರೋಜನ್ ಹೇಗೆ ಬಂತು ಅಂದರೆ
ಸಮ್ ಟೈಮ್ ಸ್ಟ್ರೋಮಾದಲ್ಲಿರುವಂಥ ಹೈಡ್ರೋಜನ್ನ ಯೂಸ್ ಮಾಡ್ಕೋಬೋದು, ಒಂದು ಪಾಸಿಬಿಲಿಟಿ. ಆರ್ ಸಮ್ ಟೈಮ್ ಲುಮೆನ್ನಿಂದ ಹೈಡ್ರೋಜನ್ ಎಲ್ಲಿಗೆ ಪಾಸ್ ಆಗ್ಬೋದು, ಸ್ಟ್ರೋಮಾಗೆ ಏನಾಗ್ಬೋದು, ಪಾಸ್ ಆಗ್ಬೋದು. ಆ್ಯಂಡ್ ಫೈನಲಿ ಏನಾಯ್ತು, ಈಗ NADPH2 ಫಾರ್ಮೇಷನ್ ಆಯಿತು. ಅಂದರೆ ಇಲ್ಲಿ ಫೈನಲಿ ಏನು NADPH2 ಫಾರ್ಮೇಷನ್ ಆಗಿದೆ, ಈ NADPH2 ಫಾರ್ಮೇಷನ್ಗೆ ಸಪೋರ್ಟ್ ಮಾಡ್ತಿರೋದು ಯಾರು, ಎ ಸೀರೀಸ್ ಆಫ್ ಎಲೆಕ್ಟ್ರಾನ್ಸ್ಗಳು. ಅಂದರೆ ಪಾಸ್ ಆಗ್ತಿರುವಂಥ ಎಲೆಕ್ಟ್ರಾನ್ಸ್ ಏನಾಯಿತು, NADPH2 ಫಾರ್ಮೇಷನ್ಗೆ ಸಪೋರ್ಟ್ ಮಾಡ್ತು. ಅಂದರೆ ಸಿಂಪಲ್ಲಾಗಿ ನಾವು ಒಂದು ಲೈನಲ್ಲಿ ಇದನ್ನು ಸಮರೈಸ್ ಮಾಡ್ತೀವಿ. ಅಂದರೆ ಇಲ್ಲಿ ನೋಡಿ PS2 ಅಲ್ಲಿದ್ದ ಎಲೆಕ್ಟ್ರಾನ್ಸ್ ಏನಾಯಿತು, PQ ಬಂತು. PQ ಎರಡು ಕೆಲಸ ಮಾಡ್ತಿದೆ, ಎಲೆಕ್ಟ್ರಾನ್ನ ಟ್ರಾನ್ಸ್ಪೋರ್ಟ್ ಮಾಡ್ತಿದೆ, ಅದೇ ಥರ ಪ್ರೋಟಾನ್ನ ಒಳಗಡೆ ಕಳಿಸ್ತಾ ಇದೆ. ಅಂದರೆ ಸ್ಟ್ರೋಮಾದಿಂದ ಲುಮೆನಿಗೆ ಏನಾಯಿತು, ಪ್ರೋಟಾನು ಒಳಗಡೆ ಬಂತು, ಒಂದು ಪಾಯಿಂಟ್ ಆಯಿತು. ಅದೇ ಥರ ಇಲ್ಲಿಂದ ಎಲೆಕ್ಟ್ರಾನ್ ಎಲ್ಲಿಗೆ ಹೋಯಿತು, ಸೈಟೋಕ್ರೋಮ್ B6 ಮತ್ತು Fಗೆ ಹೋಯಿತು. ಅಲ್ಲಿಂದ ಎಲೆಕ್ಟ್ರಾನ್ ಎಲ್ಲಿಗೆ ಹೋಯಿತು, PC ಗೆ ಹೋಯಿತು. PC ಯಿಂದ ಎಲೆಕ್ಟ್ರಾನ್ ಎಲ್ಲಿಗೆ ಹೋಯಿತು, PS1ಗೆ ಹೋಯಿತು. PS1ಇಂದ ಎಲೆಕ್ಟ್ರಾನ್ ಎಲ್ಲಿಗೆ ಹೋಯಿತು, FDಗೆ ಹೋಯಿತು, ಫೆರಿಡಾಕ್ಸಿನ್ಗೆ ಹೋಯಿತು. ಫೆರಿಡಾಕ್ಸಿನಲ್ಲಿರುವಂಥ ಎಲೆಕ್ಟ್ರಾನ್ನ ಯಾರು ಯೂಸ್ ಮಾಡಿಕೊಂಡ್ರು, NADP ಸಿಂಥಟೇಸ್ ಎನ್ಸೈಮ್ ಯುಟಿಲೈಸ್ ಮಾಡಿಕೊಂಡ್ರು. ಯಾವಾಗ ಯುಟಿಲೈಸ್ ಮಾಡಿಕೊಂಡು ದೇ ಪ್ರೊಡ್ಯೂಸಸ್ ದಿ NADPH2 ಏನು ಮಾಡ್ತು, ಪ್ರೊಡ್ಯೂಸ್ ಮಾಡ್ತು. ಓಕೆ, ಇದು ಒಂದು ಸೀರೀಸ್ ಆಫ್ ಪ್ಯಾಟರ್ನ್ ಅಬ್ಸರ್ವ್ ಮಾಡ್ತೀವಿ. ಅಂದರೆ ನಂಬರ್ ಆಫ್ ಕೆಮಿಕಲ್ ರಿಯಾಕ್ಷನ್ಗಳು ಅಬ್ಸರ್ವ್ ಮಾಡ್ತಿದ್ದೀರಾ, ಒಂದು ಪಾಯಿಂಟ್ ಆಯಿತು. ಅದೇ ಥರ ಈಗ ನೆಕ್ಸ್ಟ್ ಅಬ್ಸರ್ವ್ ಮಾಡ್ತಾ ಹೋದರೆ, ಈಗ ಲುಮೆನ್ ರೀಜನ್ನು ಪ್ಲಸ್ ಸ್ಟ್ರೋಮಾ ರೀಜನ್ ಅಬ್ಸರ್ವ್ ಮಾಡಿ. ಎರಡೂ ರೀಜನ್ ಅಬ್ಸರ್ವ್ ಮಾಡಿದಾಗ ನಮಗಿರುವಂಥ ಒಂದು ಥಿಂಗ್ಸ್ ಅಂದರೆ, ಲುಮೆನ್ ರೀಜನ್ಸಲ್ಲಿ ನಾವು ಮ್ಯಾಕ್ಸಿಮಮ್ ನಾವೇನು ಮಾಡ್ತಿದ್ವಿ, ಹೈಡ್ರೋಜನ್ಗಳು ಅಬ್ಸರ್ವ್ ಮಾಡ್ತಿದ್ವಿ ಅಥವಾ ಪ್ರೋಟಾನ್ಸ್ಗಳನ್ನ ಅಬ್ಸರ್ವ್ ಮಾಡ್ತಿದ್ವಿ. ಇಲ್ಲಿ ಏನಕ್ಕೆ ಹೈಡ್ರೋಜನ್ ಜಾಸ್ತಿ ಆಗ್ತಿದೆ, ಪ್ರತಿಯೊಂದು ನಿಮಗೆ ಗೊತ್ತಿದೆ. ಏನಕ್ಕೆ ಹೈಡ್ರೋಜನ್ ನಂಬರ್ ಜಾಸ್ತಿ ಆಗ್ತಿದೆ, ಒಂದು PQ ಮೂಲಕ ಏನಾಗ್ತಿದೆ, ಹೈಡ್ರೋಜನ್ ಸ್ಟ್ರೋಮಾದಿಂದ ಲುಮೆನಿಗೆ ಎಂಟ್ರಿ ಆಗ್ತಿದೆ, ಒಂದು ಪಾಯಿಂಟು. ಸೆಕೆಂಡ್ ಪಾಯಿಂಟ್ ಇಂಡಿಕೇಟ್ ಮಾಡ್ತಾ ಹೋದರೆ, ಫೋಟೋಲೈಸಿಸ್ ಆಫ್ ವಾಟರ್ ಆದಾಗ ಇಟ್ ರಿಲೀಸಸ್ ಮೋರ್ ನಂಬರ್ ಆಫ್ ಹೈಡ್ರೋಜನ್ ಏನು ಮಾಡ್ತಿದೆ, ರಿಲೀಸ್ ಮಾಡ್ತಿದೆ. ಹಾಗಾಗಿ ಲುಮೆನಲ್ಲಿ ಏನಾಗ್ತಿದೆ, ಹೈಡ್ರೋಜನ್ನ ಗ್ರೇಡಿಯಂಟ್ ಏನಾಗಿದೆ, ಜಾಸ್ತಿ ಇದೆ ವೆನ್ ಕಂಪೇರ್ ಟು ದಿ, ಯಾವುದಕ್ಕೆ ಕಂಪೇರ್ ಮಾಡ್ತಾ ಹೋದರೆ, ವೆನ್ ಕಂಪೇರ್ಡ್ ವಿತ್ ದಿ ಸ್ಟ್ರೋಮಾಗೆ ಕಂಪೇರ್ ಮಾಡ್ತಾ ಹೋದರೆ ದಿ ಪ್ರೋಟಾನ್ ಕಾನ್ಸಂಟ್ರೇಷನ್ ಈಸ್ ವೆರಿ ಹೈ ಇನ್ ಲುಮೆನ್ ಆಫ್ ದಿ ಥೈಲಾಕೋಯ್ಡಲ್ಲಿ ನಾವೇನು ಮಾಡ್ತಿದ್ವಿ, ಕಾನ್ಸಂಟ್ರೇಷನ್ ಜಾಸ್ತಿ ಮಾಡ್ತೀವಿ. ಹಾಗಾದರೆ ಈಗ ಕಾನ್ಸಂಟ್ರೇಷನ್ ಗ್ರೇಡಿಯಂಟ್ ಅಥವಾ ಪ್ರೋಟಾನ್ ಗ್ರೇಡಿಯಂಟು ಬ್ಯಾಲೆನ್ಸ್ ಆಗಬೇಕು. ಯಾಕಂದರೆ ಇಲ್ಲಿ ಜಾಸ್ತಿ ಆಗ್ಬಿಡ್ತು, ಇಲ್ಲಿ ಕಡಿಮೆ ಆಗಿದೆ. ಹಾಗಾದರೆ ಅಕಾರ್ಡಿಂಗ್ ಟು ದಿ ಆಸ್ಮೋಸಿಸ್ ಮಾಲಿಕ್ಯೂಲ್ ಏನಾಗಬೇಕು, ಹೈಯರ್ ರೀಜನ್ನಿಂದ ಲೋವರ್ ರೀಜನ್ಗೆ ಏನಾಗಬೇಕು, ರೀಚ್ ಆಗಬೇಕು, ನೀಟಾಗಿ ಏನಾಗಬೇಕು, ಬ್ಯಾಲೆನ್ಸ್ ಆಗಬೇಕು. ಹೇಗೆ ಬ್ಯಾಲೆನ್ಸ್ ಆಗುತ್ತೆ, ಪ್ರೋಟಾನ್ ಹೇಗೆ ಗ್ರೇಡಿಯಂಟ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳುತ್ತೆ ಅಂದರೆ, ಬ್ಯಾಲೆನ್ಸ್ ಮಾಡಬೇಕಂದ್ರೆ ಥ್ರೂ ದಿ ಥೈಲಾಕೋಯ್ಡ್ ಮೆಂಬ್ರೇನು ಕಳ್ಸೋಕ್ಕಾಗಲ್ಲ. ಯಾಕಂದರೆ ಥೈಲಾಕೋಯ್ಡ್ ಮೆಂಬ್ರೇನ್ ಅದನ್ನು ಅಲೋ ಮಾಡಲ್ಲ, ಯಾರನ್ನ, ಪ್ರೋಟಾನ ಅಲೋ ಮಾಡಲ್ಲ. ಹಾಗಾಗಿ ಏನು ಮಾಡುತ್ತೆ, ಈ ಥೈಲಾಕೋಯ್ಡ್ ಮೆಂಬ್ರೇನಲ್ಲಿ ವಿ ಹ್ಯಾವ್ ಟು ಅಬ್ಸರ್ವ್ ದಿ ಫಾರ್ಮೇಷನ್ ಆಫ್, ಯಾರು ಫಾರ್ಮೇಷನ್ ಬಿಗಿನ್ ಆಗುತ್ತೆ ಅಂದರೆ, ಫಾರ್ಮೇಷನ್ ಆಫ್ ಚಾನಲ್ ಫಾರ್ಮೇಷನ್ ಬಿಗಿನ್ ಆಗುತ್ತೆ. ದಿ ಒನ್ ಚಾನಲ್ ಈಸ್ ಕನ್ಸಿಡರ್ ಆಸ್ ಎ CF0 ಅಂತೇಳಿ ಕರಿತೀವಿ. ಆ್ಯಂಡ್ ಅನದರ್ ಒನ್ ಈಸ್ ಕನ್ಸಿಡರ್ ಆಸ್ ಎ CF1 ಅಂತೇಳಿ ಕರಿತೀವಿ. ಕಪಲಿಂಗ್ ಫ್ಯಾಕ್ಟರ್ 0, ಕಪಲಿಂಗ್ ಫ್ಯಾಕ್ಟರ್ 1 ಅಂತೇಳಿ ಕರಿತೀವಿ. ದೀಸ್ ಚಾನಲ್, ನೀಟಾಗಿ ಅರ್ಥ ಮಾಡ್ಕೊಳ್ಳಿ, ದೀಸ್ ಚಾನಲ್ ವಿಚ್ ಈಸ್ ಹೆಲ್ಪ್ಫುಲ್ ಫಾರ್ ಟ್ರಾನ್ಸ್ಪೋರ್ಟೇಷನ್ ಆಫ್ ಹೈಡ್ರೋಜನ್ ಆರ್ ಪ್ರೋಟಾನ್ ಫ್ರಮ್ ಲುಮೆನ್ ಟು ದಿ ಸ್ಟ್ರೋಮಾಗೆ ಟ್ರಾನ್ಸ್ಪೋರ್ಟ್ ಮಾಡೋಕ್ಕೆ ಯಾರು ಮಾಡ್ತಾರೆ, ಈ ಚಾನಲ್ಲು ಸಪೋರ್ಟ್ ಮಾಡುತ್ತೆ. ಆ ಚಾನಲಲ್ಲಿ ಒಂದು ಕಪಲಿಂಗ್ ಫ್ಯಾಕ್ಟರ್ 0 ಆ್ಯಂಡ್ ಸೆಕೆಂಡ್ ಒನ್ ಈಸ್ ದಿ ಕಪಲಿಂಗ್ ಫ್ಯಾಕ್ಟರ್ 1 ಅಂತೇಳಿ ಕರಿತೀವಿ. ಈ ಕಪಲಿಂಗ್ ಫ್ಯಾಕ್ಟರ್ 0 ಅಬ್ಸರ್ವ್ ಮಾಡ್ತಾ ಹೋದರೆ, ದೀಸ್ ಕಪಲಿಂಗ್ ಫ್ಯಾಕ್ಟರ್ 0 ವಿಚ್ ಇಸ್ ಕಂಪ್ಲೀಟ್ಲಿ ಪ್ರೆಸೆಂಟ್ ಇನ್, ಎಲ್ಲಿ ಪ್ರೆಸೆಂಟ್ ಇರುತ್ತೆ ಅಂದರೆ, ವಿಚ್ ಇಸ್ ಕಂಪ್ಲೀಟ್ಲಿ ಪ್ರೆಸೆಂಟ್ ಇನ್ ದಿ ಮೆಂಬ್ರೇನ್ ಆಫ್ ದಿ ಥೈಲಾಕೋಯ್ಡ್. ಮೆಂಬ್ರೇನ್ ಆಫ್ ದಿ ಥೈಲಾಕೋಯ್ಡಲ್ಲಿ CF0 ಪ್ರೆಸೆಂಟ್ ಇದೆ, ಕಪಲಿಂಗ್ ಫ್ಯಾಕ್ಟರ್ 0 ಅಂತೇಳಿ ಕರಿತೀವಿ. ಅದೇ ಥರ CF1 ಅಬ್ಸರ್ವ್ ಮಾಡ್ತಾ ಹೋದರೆ, ವಿಚ್ ಈಸ್ ಪ್ರೆಸೆಂಟ್ ಇನ್ ದಿ ಮಾರ್ಜಿನ್ಸ್ ಆಫ್ ದಿ ಮೆಂಬ್ರೇನಿನ ಮಾರ್ಜಿನ್ಸಲ್ಲಿ ನಾವು ಯಾರನ್ನ ಅಬ್ಸರ್ವ್ ಮಾಡ್ತಿದ್ದೀವಿ, CF1 ಅಬ್ಸರ್ವ್ ಮಾಡ್ತಿದ್ದೀವಿ. ಇವು ಎರಡು ಏನು ಮಾಡುತ್ತೆ, ವಿಚ್ ಈಸ್ ಹೆಲ್ಪ್ಫುಲ್ ಫಾರ್ ದಿ ಟ್ರಾನ್ಸ್ಪೋರ್ಟೇಷನ್ ಆಫ್ ಪ್ರೋಟಾನ್. ಬಟ್ ಇಲ್ಲಿ ಒಂದು ಕಂಡೀಷನ್ ಇದೆ, ದೀಸ್ CF1 ವಿಚ್ ಕಂಟೈನ್ ಏನು ಪ್ರೆಸೆಂಟ್ ಇದೆ, ATP ಸಿಂಥಟೇಸ್ ಎನ್ಸೈಮ್ ಪ್ರೆಸೆಂಟ್ ಇದೆ. ಯಾರ ಹತ್ರ ಪ್ರೆಸೆಂಟ್ ಇರೋದು, CF1 ಹತ್ರ ಪ್ರೆಸೆಂಟ್ ಇದೆ. ಇಲ್ಲಿ ನೋಡಿ ಪ್ರೋಸೆಸ್ ಯಾವ ಥರ ಅಂದರೆ, ಒಳಗಿರುವಂಥ ಹೈಡ್ರೋಜನ್ನು ಸ್ಟ್ರೋಮಾಗಿ ರೀಚ್ ಆಗಬೇಕು. ಸ್ಟ್ರೋಮಾಗಿ ಹೋಗಬೇಕು ಅಂದರೆ ಟ್ರಾನ್ಸ್ಪೋರ್ಟೇಷನ್ಗೆ ಸಪೋರ್ಟ್ ಮಾಡ್ತಿರೋದು ಈ ಚಾನಲ್ಲು. ಈ ಚಾನಲಲ್ಲಿ ಒಂದು CF0 ಇದೆ,
ಇನ್ನೊಂದು CF1 ಅಂತೇಳಿ ಕರಿತೀವಿ. ಈ CF1 ATP ಸಿಂಥಟೈಸ್ ಎನ್ಸೈಮ್ ಜೊತೆ ಅಸೋಸಿಯೇಟ್ ಆಗಿದೆ. ಯಾವಾಗ ಹೈಡ್ರೋಜನ್ ಮಾಲಿಕ್ಯೂಲು ಲುಮೆನಿಂದ ತನ್ನ ಜರ್ನಿನ ಸ್ಟಾರ್ಟ್ ಮಾಡುತ್ತೆ, ಫಸ್ಟ್ ಇಟ್ ಈಸ್ ಎಂಟರ್ ಇನ್ ಟು ದಿ CF0. CF0ದಿಂದ ನೆಕ್ಸ್ಟ್ ಎಲ್ಲಿಗೆ ಹೋಗ್ಬೇಕೀಗ? ಆ್ಯಸ್ ಯೂಶುವಲ್ CF0 ಕಂಪ್ಲೀಟ್ ಆಯಿತು ಅಂದರೆ CF1 ಒಳಗೆ ಹೋಗ್ಬೇಕಾದ್ರೆ ದಿಸ್ ಪ್ರೋಟಾನ್ ವಿಚ್ ಆಕ್ಟಿವೇಟ್ ದಿ ಯಾರನ್ನ ಆಕ್ಟಿವೇಟ್ ಮಾಡ್ತು? ATP ಸಿಂಥಟೇಸ್ನ ಏನು ಮಾಡ್ತಾ? ಆಕ್ಟಿವೇಟ್ ಮಾಡ್ತು. ಯಾವಾಗ ATP ಸಿಂಥಟೇಸ್ ಆಕ್ಟಿವೇಟ್ ಆಯಿತು, ಇಮಿಡಿಯೇಟ್ಲಿ ವಿಚ್ ಈಸ್ ಹೆಲ್ಪ್ಫುಲ್ ಫಾರ್ ದಿ ಫಾರ್ಮೇಷನ್ ಆಫ್ ATP ಫಾರ್ಮೇಷನ್ಗೆ ಸಪೋರ್ಟ್ ಮಾಡ್ತು. ATP ಸಿಂಥಟೇಸ್ ಆಕ್ಟಿವೇಟ್ ಆದ ಕೂಡಲೇ ATP ಫಾರ್ಮೇಷನ್ ಬಿಗಿನ್ ಆಯಿತು. ಈ ಹೈಡ್ರೋಜನ್ ಅಂದರೆ ಬಂದಿರುವಂಥ ಹೈಡ್ರೋಜನ್ ಏನಾಗುತ್ತೆ, ವಿಚ್ ಈಸ್ ಡಿಸ್ಟ್ರಿಬ್ಯೂಟೆಡ್ ಇನ್ ಸ್ಟ್ರೋಮಾದಲ್ಲಿ ಏನಾಯಿತು? ಡಿಸ್ಟ್ರಿಬ್ಯೂಟ್ ಆಯಿತು. ಅಂದರೆ ಇಲ್ಲಿ ನೀಟಾಗಿ ಅಬ್ಸರ್ವ್ ಮಾಡಿ ಸ್ಟೂಡೆಂಟ್ಸ್, ನಂಬರ್ ಆಫ್ ಕೆಮಿಕಲ್ ರಿಯಾಕ್ಷನ್ ಆಯಿತು, ಅಂದರೆ ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಆಗಬೇಕಾದ್ರೆ ಒಂದು ಥಿಂಗ್ಸು. ಅದೇ ಥರ ನೋಡಿ ಪ್ರೆಷರು ನೀಟಾಗಿ ಬ್ಯಾಲೆನ್ಸ್ ಆಗ್ತದೆ. ಪ್ರೋಟಾನ್ ಗ್ರೇಡಿಯಂಟ್ ಅಂತೇಳಿ ಕರಿಬೋದಾ? ಕಾನ್ಸಂಟ್ರೇಷನ್ನ ನೀಟಾಗಿ ಬ್ಯಾಲೆನ್ಸ್ ಮಾಡ್ತದೆ ಒಂದು ಥಿಂಗ್ಸು. ಅದೇ ಥರ ATP ಏನಾಯಿತು? ಪ್ರೊಡ್ಯೂಸ್ ಆಯಿತು. ಅಂದರೆ ಇಲ್ಲಿ ಅಬ್ಸರ್ವ್ ಮಾಡ್ತಾ ಕೆಮಿ ಆಸ್ಮೋಟಿಕ್ ಹೈಪೋಥಿಸಿಸ್ ಅಂದರೆ ವೆರಿ ಸಿಂಪಲ್ ಥಿಂಗ್, ನಂಬರ್ ಆಫ್ ಕೆಮಿಕಲ್ ಪ್ರೋಸೆಸ್ ಆರ್ ಟೇಕ್ಸ್ ಪ್ಲೇಸ್ ಆ್ಯಂಡ್ ದಿ ಪ್ರೋಟಾನ್ ಗ್ರೇಡಿಯಂಟ್ ಈಸ್ ಈಕ್ವಲಿ ಬ್ಯಾಲೆನ್ಸ್. ಎಲ್ಲ ನೀಟಾಗಿ ಏನಾಗ್ತದೆ? ಬ್ಯಾಲೆನ್ಸ್ ಆಗ್ತದೆ. ಅಟ್ ದಿ ಸೇಮ್ ಟೈಮ್ ಯಾರು ಪ್ರೊಡ್ಯೂಸ್ ಆದರೂ ATP ಏನಾಗುತ್ತೆ? ಪ್ರೊಡ್ಯೂಸ್ ಆಗುತ್ತೆ. ಅಂದರೆ ಇಲ್ಲಿ ಕೆಮಿಕಲ್ ರಿಯಾಕ್ಷನ್ ಆಗ್ತಾ ಇದೆ. ಕೆಮಿಕಲ್ ರಿಯಾಕ್ಷನ್ ಆಗಬೇಕಾದ್ರೆ ಇಲ್ಲಿ ಪ್ರೋಟಾನನ್ನು ಬ್ಯಾಲೆನ್ಸ್ ಮಾಡೋಕ್ಕೇನಾಯಿತು, ಈ ಪ್ರೋಟಾನು ಲುಮೆನ್ನಿಂದ ಸ್ಟ್ರೋಮಾಗಿ ಹೋಗ್ಬೇಕಾದ್ರೆ ಒಂದು ಚಾನಲ್ ಯೂಸ್ ಮಾಡ್ಕೊಳುತ್ತೆ. ಆ ಚಾನಲಿಂದ ಹೊರಗಡೆ ಹೋಗ್ಬೇಕಾದ್ರೆ ATP ಸಿಂಥಟೈಸ್ ಎನ್ಸೈಮ್ ಇರುತ್ತೆ. ಆ ATP ಸಿಂಥಟೈಸ್ ಎನ್ಸೈಮ್ ಜೊತೆಗೆ ಯಾವಾಗ ಪ್ರೋಟಾನ್ ಬಂದು ಬೈಂಡ್ ಆಗುತ್ತೆ, ಇಮಿಡಿಯೇಟ್ ಯಾರನ್ನ ಪ್ರೊಡ್ಯೂಸ್ ಮಾಡ್ತು? ATPನ ಪ್ರೊಡ್ಯೂಸ್ ಮಾಡುತ್ತೆ. ದಿಸ್ ಇಸ್ ಅಬೌಟ್ ದಿ ಕೆಮಿ ಆಸ್ಮೋಟಿಕ್ ಹೈಪೋಥಿಸಿಸ್ ಅಂತೇಳಿ ಕರಿತೀವಿ. ನೀಟಾಗಿ ಇದನ್ನು ನೋಟ್ ಮಾಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್ ಥಿಂಗ್ ಇದು. ಇದರಲ್ಲಿ ಅಬ್ಸರ್ವೇಷನ್ ಪಾಯಿಂಟಲ್ಲಿ ನಾವು ನೋಡ್ತಾ ಹೋದರೆ ಫಸ್ಟು ಸೀರೀಸಲ್ಲಿ ಅಬ್ಸರ್ವ್ ಮಾಡಿದ್ದು ಇದಿಷ್ಟು ಥಿಂಗ್ಸು. ಓಕೆ, ಇಲ್ಲಿ ನಿಮಗೆ ಫೋಟೋ ಸಿಸ್ಟಮ್ 2 ಇದೆ, ಫೋಟೋ ಸಿಸ್ಟಮ್ 1 ಇದೆ. ಥ್ರೂ ನಾವು ಅಬ್ಸರ್ವೇಷನ್ಸ್ ನೋಡ್ತಾ ಹೋದರೆ ಯಾವಾಗ ಸನ್ಲೈಟು ಅಬ್ಸರ್ವ್ ಮಾಡುತ್ತೆ, ಎಲೆಕ್ಟ್ರಾನ್ ಗೆಟ್ ಎಕ್ಸೈಟೆಡ್, PQ ಜೊತೆಗೆ ಬೈಂಡ್ ಆಗುತ್ತೆ. ಬಟ್ ಇಲ್ಲಿ PQ ಒಂದು ಸ್ಪೆಷಲ್ ರೋಲ್ನ ಕ್ಯಾರಿ ಮಾಡ್ತಿದೆ, ಆಲ್ರೆಡಿ ನಿಮಗೆ ಗೊತ್ತಾಗಿದೆ ಅದು. ಅಲ್ಲಿಂದ ನೆಕ್ಸ್ಟು ಸೈಟೋಕ್ರೋಮ್ B6 ಮತ್ತು Fಗೆ ಏನಾಯಿತು? ಎಲೆಕ್ಟ್ರಾನು ಟ್ರಾನ್ಸ್ಪೋರ್ಟ್ ಆಯಿತು. ಅಲ್ಲಿಂದ ಎಲೆಕ್ಟ್ರಾನ್ ನೆಕ್ಸ್ಟ್ ಎಲ್ಲಿಗೆ ಹೋಗಬೇಕು? PCಗೆ ಹೋಗಬೇಕು. PC ಅಂದರೆ ಪ್ಲಾಸ್ಟೋಸೈನಿನ್ ಅಂತೇಳಿ ಕರಿತೀವಿ. ಪ್ಲಾಸ್ಟೋಸೈನಿಂದ ನೆಕ್ಸ್ಟ್ ಅದನ್ನು ರಿಸೀವ್ ಮಾಡ್ಕೊಳ್ಳೋದು ಯಾರು? PS1 ತೊಗೊಳುತ್ತೆ. PS1ಇಂದ FDಗೆ ಏನಾಗುತ್ತೆ? ವಿ ಹ್ಯಾವ್ ಟು ಅಬ್ಸರ್ವ್ ಅಂದರೆ ಇಲ್ಲಿಂದ ಎಲೆಕ್ಟ್ರಾನ್ ಟ್ರಾನ್ಸ್ ಆದ್ಕೊಳ್ಳಿ ಈ ಸ್ಪೇಸ್ನ ಫಿಲ್ ಮಾಡೋದು ಯಾರು? PC ಏನು ಮಾಡುತ್ತೆ? ಎಲೆಕ್ಟ್ರಾನ್ನ ಕಳಿಸ್ಕೊಡುತ್ತೆ. FDಯಿಂದ ಎಲೆಕ್ಟ್ರಾನು NADP ಜೊತೆ ಏನಾಗುತ್ತೆ? ಅಸೋಸಿಯೇಟ್ ಆಗಿ ವಿಚ್ ಈಸ್ ಹೆಲ್ಪ್ಫುಲ್ ಫಾರ್ ದಿ ಫಾರ್ಮೇಷನ್ ಆಫ್ NADPH2 ಫಾರ್ಮೇಷನ್ಗೆ ಸಪೋರ್ಟ್ ಮಾಡುತ್ತೆ ಒಂದು ಥಿಂಗ್. ಬಟ್ ಇಲ್ಲಿ ಇಂಪಾರ್ಟೆಂಟಾಗಿ ಅಬ್ಸರ್ವ್ ಮಾಡಬೇಕಾದ ಪಾಯಿಂಟ್ಸ್ ಏನು ಅಂದರೆ, ಯಾವಾಗ ಪ್ರೋಸೆಸ್ ಆಗ್ತಾ ಇರುತ್ತೆ ಲುಮೆನಲ್ಲಿ ಹೈಡ್ರೋಜನ್ ಅಥವಾ ಪ್ರೋಟಾನ್ ಕಾನ್ಸಂಟ್ರೇಷನು ಜಾಸ್ತಿ ಆಯಿತು. ಬಟ್ ನೀವು ಸ್ಟ್ರೋಮಾದಲ್ಲಿ ನೋಡ್ತಾ ಹೋದರೆ ಪ್ರೋಟಾನ್ ಕಾನ್ಸಂಟ್ರೇಷನ್ ಕಡಿಮೆ ಆಗ್ತದೆ. ಹಾಗಾದರೆ ಈ ಗ್ರೇಡಿಯಂಟು ಬ್ಯಾಲೆನ್ಸ್ ಆಗಲೇಬೇಕು. ಗ್ರೇಡಿಯಂಟ್ ಬ್ಯಾಲೆನ್ಸ್ ಆಗಬೇಕು ಅಂದರೆ ಯಾರು ಫಾರ್ಮ್ ಆಗಬೇಕು? ಚಾನಲ್ಲು ಫಾರ್ಮ್ ಆಗಬೇಕು. ಆ ಚಾನಲಿಗೆ ನಾವೇನಂತ ಕರಿತೀವಿ? CF0 ಕಪ್ಲಿಂಗ್ ಫ್ಯಾಕ್ಟರ್ 0, ಕಪ್ಲಿಂಗ್ ಫ್ಯಾಕ್ಟರ್ 1 ಅಂತೇಳಿ ಕರಿತೀವಿ. ಕಪ್ಲಿಂಗ್ ಫ್ಯಾಕ್ಟರ್ 0 ಮಾತ್ರ ಕಂಪ್ಲೀಟಾಗಿ ಏನಾಗುತ್ತೆ? ಮೆಂಬ್ರೇನಲ್ಲೇ ಪ್ರೆಸೆಂಟ್ ಇದೆ. ಬಟ್ ಕಪ್ಲಿಂಗ್ ಫ್ಯಾಕ್ಟರ್ 1 ಮಾತ್ರ ಏನಾಗುತ್ತೆ? ಸರ್ಫೇಸಲ್ಲಿ ಏನಾಗುತ್ತೆ? ಪ್ರೆಸೆಂಟ್ ಇದೆ. ಯಾವಾಗ ಪ್ರೆಷರ್ ಬ್ಯಾಲೆನ್ಸ್ ಮಾಡಬೇಕಂತ ವರ್ಕ್ ಬಂತು, ಈ ಚಾನಲ್ ಮೂಲಕ ಏನಾಯಿತು? ಪ್ರೋಟಾನ್ ತನ್ನ ಜರ್ನಿನ ಏನು ಮಾಡುತ್ತೆ? ಶುರು ಮಾಡುತ್ತೆ. ಫಸ್ಟು CF0ದಿಂದ ಹೊರಗಡೆ ಬಂತು. CF0ದಿಂದ ಹೊರಗಡೆ ಬಂದ ಕೂಡಲೇ CF1 ಮೂಲಕನೇ ಹೊರಗಡೆ ಹೋಗಬೇಕಾಗತ್ತೆ. ಆಗ CF1ಅಲ್ಲಿ ಏನಾಗುತ್ತೆ? ATP ಸಿಂಥಟೈಸ್ ಎನ್ಸೈಮ್ ಇರುತ್ತೆ. ಯಾವಾಗ ಪಾಸ್ ಆಗ್ತಿರುತ್ತೆ, ಪಾಸ್ ಆಗುವಂಥ ಟೈಮಲ್ಲಿ ಏನು ಮಾಡುತ್ತೆ? ATP ಸಿಂಥಟೈಸ್ ಎನ್ಸೈಮ್ನ ಆಕ್ಟಿವೇಟ್ ಮಾಡ್ತು. ಯಾವಾಗ ಆಕ್ಟಿವೇಟ್ ಮಾಡ್ತು, ಇಮಿಡಿಯೇಟಾಗಿ ಯಾರು ಪ್ರೊಡ್ಯೂಸ್ ಆದರು? ATP ಏನಾಗುತ್ತೆ? ಪ್ರೊಡ್ಯೂಸ್ ಆಗುತ್ತೆ. ಅಂದರೆ ಇಲ್ಲಿ ಸಿಂಪಲ್ಲಾಗಿ ನೀವು ಅರ್ಥ ಮಾಡ್ಕೊಂಡಿರೋ ಪ್ರಕಾರ ಹೇಳೋದಾರೆ, ಇಲ್ಲಿ ಕೆಮಿಕಲ್ ರಿಯಾಕ್ಷನ್ಸ್ಗಳಾಯಿತು, ಪ್ರೋಟಾನ್ ಗ್ರೇಡಿಯಂಟ್ ಏನಾಯಿತು? ನೀಟಾಗಿ ಬ್ಯಾಲೆನ್ಸ್ ಆಯಿತು. ಅಟ್ ದಿ ಸೇಮ್ ಟೈಮ್ ಯಾರು ಪ್ರೊಡ್ಯೂಸ್ ಆದರು? ATP ಏನಾಯಿತು? ಪ್ರೊಡ್ಯೂಸ್ ಆಯಿತು. ಅಂದರೆ ನಾವು ಪ್ರೀವಿಯಸ್ ಕಾನ್ಸೆಪ್ಟಲ್ಲಿ ನೋಡ್ತಾ ಜಸ್ಟ್ ಒಂದು ಆ್ಯರೋ ಮಾರ್ಕಲ್ಲಿ ಹೇಳ್ಬಿಡ್ತಿದ್ವಿ, ATP ಏನಾಯಿತು? ಫಾರ್ಮೇಷನ್ ಆಯಿತು. ಅಂದರೆ ಹೌ ಆ್ಯಕ್ಚುಲಿ ATP ಫಾರ್ಮೇಷನ್ ಅಂದರೆ ಈ ಟೈಮಲ್ಲಿ ಏನಾಗುತ್ತೆ? ATP ಫಾರ್ಮ್ ಆಗುತ್ತೆ. ಇಟ್ಸ್ ಅನ್ ವೆರಿ ಇಂಪಾರ್ಟೆಂಟ್ ಥಿಂಗ್. ಇದಿಷ್ಟು ಕಾನ್ಸೆಪ್ಟ್ನ ಹೇಳುವಂಥ ಫಿನಾಮಿನ ಯಾವುದು ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಕೆಮಿ ಆಸ್ಮಾಟಿಕ್ hypothesis ಅಂತೇಳಿ ಕರಿತೀವಿ. ದಿಸ್ ಇಸ್ ಅಬೌಟ್ ದಿ ಕೆಮಿ ಆಸ್ಮಾಟಿಕ್ ಹೈಪೋಥೆಸಿಸ್. ಥ್ಯಾಂಕ್ ಯು.